ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ನನ್ನ ಮಗಳು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ತಮ್ನೇನಲ್ಲಿ ನೋಡಿರೋ ಪ್ರಕಾರ ಇವತ್ತಿನ ವಿಡಿಯೋ ಬಂದುಬಿಟ್ಟು ಟಮಿ ಟೈಮ್ ಬಗ್ಗೆ ಆಗಿರುತ್ತೆ. ಟಮಿ ಟೈಮ್ ಅಂದರೆ ಏನು, ಟಮಿ ಟೈಮ್ನ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ಮತ್ತು ಡ್ಯುರೇಷನ್, ಟಮಿ ಟೈಮ್ ಕೊಡೋ ಟೈಮಿಂಗ್ಸ್ ಯಾವಾಗ, ಟಮಿ ಟೈಮ್ಸ್ ಕೊಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಮತ್ತು ಟಮಿ ಟೈಮ್ಸ್ ಕೊಡಬೇಕಾದ್ರೆ ಏನೆಲ್ಲ ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕು ಅಂತ ಈ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ನಿಮ್ಮ ಮನೇಲಿ ಏನಾದರೂ ಮಗು ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಲಿ ಏನಾದರೂ ಇವಾಗ ತಾನೇ ಮಗು ಆಗಿದ್ದರೆ ಅಂಥವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಶೇರ್ ಮಾಡಿ. ಟಮಿ ಟೈಮ್ ಅಂದರೆ ನೋಡ್ತಾ ಇರ್ಬೋದು ನನ್ನ ಮಗಳನ್ನ ಯಾವ ರೀತಿ ಮಲಗಿಸಿದ್ದೀನಿ ಅಂತ. ಈ ರೀತಿ ಮಗುನ ಹೊಟ್ಟೆ ಮೇಲೆ ಮಲಗಿಸೋದಕ್ಕೆ ಟಮಿ ಟೈಮ್ ಅಂತ ಹೇಳ್ತೀವಿ. ಮಗು ಹುಟ್ಟಿದ 7ರಿಂದ 8 ದಿನದೊಳಗಡೆ ಅಂಬನಿಕಲ್ ಕಾರ್ಡ್ ಅಥವಾ ಒಕ್ಲು ಬಳ್ಳಿಗೆ ಕ್ಲಿಪ್ ಹಾಕಿರ್ತಾರಲ್ಲ, ಅದು ಬಿಟ್ಟು ನೆಕ್ಸ್ಟ್ ಡೇಯಿಂದನೇ ನೀವು ಟಮಿ ಟೈಮ್ ಕೊಡೋದನ್ನ ಸ್ಟಾರ್ಟ್ ಮಾಡ್ಬೋದು. ನಮ್ಮ ಪಾಪು ಈಗ 5 ಮಂತ್ಸ್ ಆಗಿರೋದ್ರಿಂದ ಅವಳು ಕತ್ತೆ ಎತ್ತೋ ಶಕ್ತಿ ಇದೆ, ಕತ್ತು ನಿಂತಿದೆ. ಸೊ ಈ ಥರ ಎತ್ತಿದ್ದಾಳೆ. ತುಂಬ ಎಳೆ ಮಕ್ಕಳಿದ್ರೆ ಅವರಿಗೆ ಕತ್ತೆತ್ತೋ ಶಕ್ತಿ ಇರಲ್ಲ, ಮೂಗು ಚಚ್ಕೋತಾರೆ ಅಂತ ಭಯ ಬೇಡ. ಅವ್ರ ಕತ್ತನ್ನ ಸೈಡ್ ವೈಸ್ ಹಾಕಿಬಿಟ್ಟು ನೀವು ಟಮಿ ಟೈಮ್ನ ಕೊಡ್ಬೋದು. ಈ ಥರ ಪಿಲ್ಲೋ ಇಡೋದು ಬೇಡ, ಒಂದು ಟವಲ್ನ ರೋಲ್ ಮಾಡಿ ಸಣ್ಣ ಮಕ್ಕಳಿಗೆ ಟಮಿ ಟೈಮ್ನ ಕೊಡ್ಬೋದು ಕೈ ಕೆಳಗಿಟ್ಬಿಟ್ಟು. ಟಮಿ ಟೈಮ್ನ ಎಷ್ಟೊತ್ತು ಕೊಡಬೇಕು ಅನ್ನೋ ಡೌಟ್ ಇರುತ್ತೆ. ಇವಾಗ ತಾನೇ ಹುಟ್ಟಿರೋ ಮಕ್ಕಳು, 1 ತಿಂಗಳು ಒಳಗಿರೋ ಮಕ್ಕಳಾದರೆ ನೀವು ದಿವಸದಲ್ಲಿ 3ರಿಂದ 4 ಸೆಷನ್ ಅಂತ ಮಾಡ್ಕೊಳ್ಳಿ. ಒಂದು ಸತಿಗೆ 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಅಂತ ಮಾಡಿ ಒಂದು ದಿವಸ ಕಂಪ್ಲೀಟ್ ಆಗೋದ್ರೊಳಗಡೆ 3ರಿಂದ 4 ನಿಮಿಷ ಕಂಪ್ಲೀಟ್ ಆಗೋ ಸೆಷನ್ಸ್ ಥರ ನೋಡಿ ನೀವು ಮಾಡ್ಕೋಬೇಕಾಗತ್ತೆ. ನೀವು ಒಂದೇ ಸತಿ 10 ನಿಮಿಷ 15 ನಿಮಿಷ ಎಳೆ ಮಕ್ಕಳು ಮಲ್ಕೊಳ್ಳಲ್ಲ. ಸೊ ಆದ್ದರಿಂದ ನೀವು ಸೆಕೆಂಡ್ಸ್ಗಳನ್ನ ನೋಡಿಕೊಂಡು ನೀವು ಮಲಗಿಸ್ಕೋಬೇಕಾಗತ್ತೆ. ಅದೇ 2 ತಿಂಗಳು 3 ತಿಂಗಳು ಮಕ್ಕಳಾದರೆ ನೀವು ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊತ ಬರಬೇಕಾಗತ್ತೆ. 3 ನಿಮಿಷ 4 ನಿಮಿಷ ಈ ಥರ ಮಲಗಿಸಿ ಒಂದು 3 ತಿಂಗಳು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಮಕ್ಕಳು ಒಂದು ದಿವಸದಲ್ಲಿ 60 ನಿಮಿಷ ಟಮಿ ಟೈಮ್ನ ತೊಗೋಬೇಕಾಗತ್ತೆ. ಬಟ್ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಟಮಿ ಟೈಮ್ ಕೊಡಬೇಕಾದ್ರೆ ಯಾವಾಗಲೂ ನೀವು ಫೀಡ್ ಮಾಡಿ ಒಂದು ಅರ್ಧ ಗಂಟೆ ಆಗಿದ ಮೇಲೆ ನೀವು ಟಮಿ ಟೈಮ್ ಕೊಡಬೇಕಾಗುತ್ತೆ. ಫೀಡ್ ಮಾಡಿದ ತಕ್ಷಣ, ಹಾಲು ಕುಡಿಸಿದ ತಕ್ಷಣ ನೀವು ಟಮಿ ಟೈಮ್ ಕೊಡೋದ್ರಿಂದ ಮಕ್ಕಳು ವಾಂತಿ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಹಾಲು ಕುಡಿಸಿ ತೇಗಿಸಿ ಒಂದು ಅರ್ಧ ಗಂಟೆ ಆದಮೇಲೆ ನೀವು ಈ ಥರ ಟಮಿ ಟೈಮ್ನ ಕೊಡಬೇಕಾಗತ್ತೆ. ನಿಮ್ಮ ಮಗು ಏನಾದರೂ 3 ತಿಂಗಳು ಕಂಪ್ಲೀಟ್ ಆದಮೇಲೆ ಈ ಥರ ಫ್ಲ್ಯಾಶ್ ಕಾರ್ಡ್ಸ್ ಅಥವಾ ಕಲರ್ಫುಲ್ ಟಾಯ್ಸ್, ಆಟ ಸಾಮಾನ ನಾವು ಮಕ್ಕಳ ಮುಂದೆ ಇಟ್ಟು ಟಮಿ ಟೈಮ್ ಕೊಡೋದ್ರಿಂದ ಅವರು ಜಾಸ್ತಿ ಹೊತ್ತು ಟಮಿ ಟೈಮಲ್ಲಿ ಇರೋಂಗೆ ಆಗುತ್ತೆ. ಅವರು ಕಿರಿಕಿರಿ ಮಾಡಲ್ಲ. ಆ ಕಾರ್ಡ್ಸ್ನ ಅಥವಾ ಆಟ ಸಾಮಾನು ಅಥವಾ ಟಾಯ್ಸ್ನ ನೋಡಿಕೊಂಡು ಈ ಥರ ಟೈಮ್ಸ್ನ ಸ್ಪೆಂಡ್ ಮಾಡ್ತಾರೆ. ನಿಮ್ಮ ಮಗು ಏನಾದರೂ 3 ತಿಂಗಳು ಒಳಗಡೆ ಇದ್ದರೆ ನೀವು ಆರಾಮ್ಸೆ ಕಾಟ್ ಮೇಲೆ, ಬೆಡ್ ಮೇಲೆ ಟಮಿ ಟೈಮ್ನ ಕೊಡ್ಬೋದು. ನಿಮ್ಮ ಮಗು ಏನಾದರೂ 3 ತಿಂಗಳು ಕಂಪ್ಲೀಟ್ ಆಗಿದೆ, ಅವಳು ಮಕ್ಕಡೆ ಹಾಕ್ತಾ ಇದ್ದಾಳೆ ಅಂತ ಅಂದರೆ ನೀವು ಬೆಡ್ ಮೇಲೆ ಬೇಡ, ಅವಾಯ್ಡ್ ಮಾಡಿ. ಈ ಥರ ನೆಲದ ಮೇಲೆ, ಫ್ಲೋರ್ ಮೇಲೆ ಒಂದು ಚಾಪೆ ಅಥವಾ ಕಾಟನ್ ಬೆಡ್ಶೀಟ್ ಹಾಸ್ಬಿಟ್ಟು ನೀವು ಟಮಿ ಟೈಮ್ ಕೊಡೋದು ಒಳ್ಳೆಯದು. ಯಾಕಂದರೆ ಈ ಥರ ಕೊಟ್ಟಾಗ ಮಕ್ಕಳು ಮಕ್ಕಡೆ ಆಗೋದು ಜಾಸ್ತಿ, ಮೂವ್ ಆಗೋದು ಜಾಸ್ತಿ ಹಿಂದೆ ಮುಂದೆ. ಸೊ ಅದರಿಂದ ಬೆಡ್ ಮೇಲಿಂದ ಬೀಳೋ ಚಾನ್ಸಸ್ ಇರುತ್ತೆ. ಮತ್ತು ಸೋಫಾ ಪಿಲ್ಲೋ ಯೂಸ್ ಮಾಡ್ಕೊಂಡು ಕೂಡ ನೀವು ಟಮಿ ಟೈಮ್ ಕೊಡ್ಬೋದು. ಈ ಥರ ನೀವು ಮಾತಾಡಿಸ್ತಾ ಇದ್ದರೆ ಮಗು ಆಟ ಆಡ್ತಾ ಇರ್ತಾರೆ. ಬಟ್ ಪ್ಲೀಸ್ ಕಾನ್ಸಂಟ್ರೇಟ್ ಇರಲಿ, ಮಗುನ ಸೋಫಾ ಮೇಲೆ ಒಬ್ಬರನ್ನೇ ಬಿಡೋದು ಬೇಡ. ನಾನು ವಿಡಿಯೋ ಮಾಡ್ತಿರೋದಕ್ಕೋಸ್ಕರ ಸ್ವಲ್ಪ ದೂರ ಇದೆ, ಬಟ್ ಪ್ಲೀಸ್ ಮಕ್ಕಳ ಮೇಲೆ ಗಮನ ಇರಲಿ, ಅವ್ರು ಬೀಳೋ ಚಾನ್ಸಸ್ ಇರುತ್ತೆ. ಈ ಥರ ಟಮಿ ಟೈಮ್ ಕೊಡೋದ್ರಿಂದ ಮಗುವಿನ ಬೆನ್ನಿನ ಮೂಳೆ ಮತ್ತು ಕುತ್ತಿಗೆ ಮೂಳೆ, ಶೋಲ್ಡರ್ಸ್ಗೆಲ್ಲ ತುಂಬ ಸ್ಟ್ರೆಂತ್ ಆಗುತ್ತೆ. ಮತ್ತು ಮಗುಗೆ ಮಸಲ್ ಸ್ಟ್ರೆಂತ್ ಬರುತ್ತೆ. ಅವ್ರು ಈ ಥರ ಟಮಿ ಟೈಮ್ ಮಾಡೋದ್ರಿಂದ ಬೇಗ ರೋಲ್ ಓವರ್ ಆಗ್ತಾರೆ, ಅಂಬೆಗಾಲು ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಫ್ಲ್ಯಾಟ್ ಹೆಡ್ ಇದ್ದರೆ, ಅಂದರೆ ಫ್ಲ್ಯಾಟ್ ಹೆಡ್ ಸಿಂಡ್ರೋಮ್ ಅಂತ ನೋಡಿರ್ತೀರ, ಮಗುಗೆ ಚಪ್ಪಟೆ ತಲೆ ಇರುತ್ತೆ. ಸೊ ಅದೆಲ್ಲ ಸರಿ ಹೋಗೋಕ್ಕೆ ಟಮಿ ಟೈಮು ತುಂಬ ಹೆಲ್ಪ್ ಮಾಡುತ್ತೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇದು ಇನ್ನೊಂದು ಪೊಸಿಷನ್ ಟಮಿ ಟೈಮ್ ಕೊಡೋಕ್ಕೆ. ಇನ್ನೊಂದು ಪೊಸಿಷನ್ ಕೂಡ ನೀವು ಟ್ರೈ ಮಾಡ್ಬೋದು. ನೀವು ಲ್ಯಾಪ್ ಮೇಲೆ ಅಂದರೆ ತೊಡೆ ಮೇಲೆ ಕೂಡ ಹಾಕಿ ಟಮಿ ಟೈಮ್ನ ಕೊಡ್ಬೋದು. ಇನ್ನೂ ಒಂದು ಟಮಿ ಟೈಮ್ ಪೊಸಿಷನ್ ಅಂದರೆ ಚೆಸ್ಟ್ ಟು ಚೆಸ್ಟ್. ನೀವು ಅಂಗ್ರಿ ತಲೆ ಮಲ್ಕೊಂಡು ಮಗುನ ನಿಮ್ಮ ಎದೆ ಮೇಲೆ ಮಲಗಿಸ್ಕೊಳ್ಳೋದ್ರಿಂದ ಐ ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೆ ಮತ್ತು ಮಗುವಿನ ಹೊಟ್ಟೆ ಮೇಲೆ ಕೂಡ ಭಾರ ಬೀಳುತ್ತೆ. ಇದರಿಂದ ತುಂಬ ಚೆನ್ನಾಗಿ ಟಮಿ ಟೈಮ್ನ ಕೊಡ್ಬೋದು ಮತ್ತು ತುಂಬ ಹೊತ್ತು ಮಕ್ಕಳು ಟಮಿ ಟೈಮಲ್ಲಿರೋಕ್ಕೆ ಖುಷಿ ಪಡ್ತಾರೆ. ಮತ್ತು ವಿಷುವಲ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ಯಾವಾಗಲೂ ಮಲ್ಕೊಂಡು ತೊಟ್ಲಲ್ಲಿ ರೂಫಿಂಗ್ ನೋಡೋದ್ರಿಂದ ಅವ್ರಿಗೂ ಸ್ವಲ್ಪ ಬೇಜಾರಾಗಿರುತ್ತೆ. ಟಮಿ ಟೈಮ್ ಕೊಡೋದ್ರಿಂದ ತುಂಬ ಎಕ್ಸ್ಪ್ಲೋರ್ ಮಾಡ್ತಾರೆ. ಕತ್ತೆತ್ತಿ ನೋಡೋಕ್ಕೆ
ಅವ್ರಿಗೆ ಇಷ್ಟ ಆಗುತ್ತೆ, ಬೇಗ ಕತ್ತು ನಿಲ್ಲುತ್ತೆ. ಮತ್ತು ನಮ್ಮ ಮಗಳು ಅಷ್ಟೇ ಆಲ್ಮೋಸ್ಟ್ 2.5 ಮಂತ್ಗೆ ಕತ್ತು ನಿಂತಿತ್ತು. ಕತ್ತು ಎತ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.